ಹಾಗಾದರೆ ಆ ದೇವನು ಯಾರು? ಆ ಸೃಷ್ಟಿಕರ್ತನು ಯಾರು? ನಾನು ಹೇಳಬೇಕಾಗಿಲ್ಲ. ಕೇನೋಪನಿಷತ್ತಿನ 1ನೇ ಖಂಡದಲ್ಲಿ ವಿವರಿಸಿಕೊಡುತ್ತಾ ಆ ಸೃಷ್ಟಿಕರ್ತನ ಪರಿಚಯವನ್ನು ಮಾಡಿಕೊಡುತ್ತಾ ಇದ್ದೀನಿ. ಯಚ್ಚಕ್ಷುಷನ ಪಶ್ಯತಿ ಯೇನ ಚಕ್ಷುಂಷಿ ಪಶ್ಯತಿ ತದೇವ ಬ್ರಹ್ಮತ್ವಂ ವಿಧಿನೇದಂ ಯದಿದಮುಪಾಸತೆ. ನಿನ್ನ ಕಣ್ಣಿನಲ್ಲಿ ನಿನಗೆ ಆ ದೇವನನ್ನು ನೋಡಲು ಸಾಧ್ಯವಿಲ್ಲ, ಬದಲಾಗಿ ನಿನ್ನ ಕಣ್ಣಿನಲ್ಲಿ ಇತರೆಯವುಗಳನ್ನೆಲ್ಲ ನೋಡಲು ನಿನಗೆ ಶಕ್ತಿಯನ್ನು ದಯಪಾಲಿಸಿದವನಾರೋ ಅವನಾಗಿರುತ್ತಾನೆ ನಿನ್ನ ಸೃಷ್ಟಿಕರ್ತ. ಅದಲ್ಲದೆ ಜನರು ಇದು ಎಂದು ಆರಾಧಿಸುವುದನ್ನಲ್ಲ ಎಂದು ಕೇನೋಪನಿಷತ್ ಕಲಿಸಿಕೊಡುತ್ತಿರುವಾಗ ಬೈಬಲ್ ಇನ್ನೊಂದೆಡೆ ಕಲಿಸಿಕೊಡುತ್ತಾ ಇದೆ. ಆ ದೇವನನ್ನು ಯಾರು ಯಾವತ್ತೂ ಕಂಡಿಲ್ಲ. ಇನ್ನು ದಿವ್ಯ ಕುರ್ಆನ್ನ 6ನೇ ಅಧ್ಯಾಯ ಸೂರಾ ಅನ್ಆಮ್ 103ನೇ ಸೂಕ್ತದಲ್ಲಿ ಲಾ ತುದ್ರಿಕುಲ್ ಅಬ್ಸಾರು ವಹುವ ಯುದ್ರಿಕುಲ್ ಅಬ್ಸಾರ್, ದೃಷ್ಟಿಗಳು ಅವನನ್ನು ನೋಡಲಾರವು, ಆದರೆ ದೃಷ್ಟಿಗಳನ್ನು ಅವನು ಕಾಣುತ್ತಾನೆ ಎಂದು ದಿವ್ಯ ಕುರ್ಆನ್ ಸಂದೇಶವನ್ನು ನೀಡುತ್ತಿರುವಾಗ, ಈ ಧರ್ಮ ಗ್ರಂಥಗಳ ಆಧಾರ ಪ್ರಮಾಣಗಳಲ್ಲಿ ನಾವು ನೋಡುವಾಗ ನಾವು ನೋಡುವಂತಹ ಆರಾಧ್ಯರು ದೇವರಲ್ಲ, ಅಥವಾ ನಾವು ಯಾವುದನ್ನು ನೋಡಿ ಆರಾಧಿಸುತ್ತಾ ಇದ್ದೇವೆಯೋ ಅವರು ದೇವನಲ್ಲ. ಇಲ್ಲಿ ಇರುವಂತಹ ಮಹತ್ವವನ್ನು ಅಥವಾ ಈ ವಿಚಾರದ ಗಂಭೀರತೆಯನ್ನು ನಾವು ಗಮನಿಸಬೇಕಾಗಿದೆ. ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ನಾನು ಹೇಳುವ ಮಾತುಗಳಲ್ಲಿ ತೂಗಿ ನೋಡಿ. ಒಂದು ವೇಳೆ ಕೇನೋಪನಿಷತ್, ಬೈಬಲ್ ಮತ್ತು ಈ ಕುರ್ಆನ್ ಕಲಿಸಿಕೊಟ್ಟಂತಹ ಈ ಸೂತ್ರದಲ್ಲಿ ನಾವು ನೋಡುವುದಾದಲ್ಲಿ ಕಲ್ಲು ದೇವರಾಗಲು ಸಾಧ್ಯವಿಲ್ಲ, ಮುಳ್ಳು ದೇವರಾಗಲು ಸಾಧ್ಯವಿಲ್ಲ, ಹುಲ್ಲು ದೇವರಾಗಲು ಸಾಧ್ಯವಿಲ್ಲ. ಹಾವು ಹೂವು ಗೋವು ನಾಗ ತೇಗ, ದರ್ಗಗಳಲ್ಲಿರುವವುಗಳು ದುರ್ಗಗಳಲ್ಲಿರುವವುಗಳು, ದರ್ಬೆ ಹುಲ್ಲುಗಳು ಶಿಲುಬೆಗಳು, ಮೃತರು ಜೀವಂತರು, ಸನ್ಯಾಸಿಗಳು ಸ್ವಾಮೀಜಿಗಳು ಬಾಬಾಗಳು ಬೀಬಿಗಳು, ಇವರು ಯಾರು? ಜೀಸಸ್ ಕ್ರೈಸ್ಟ್, ಮೊಹಮ್ಮದ್ ಪ್ರವಾದಿ, ಶ್ರೀರಾಮಚಂದ್ರ, ಶ್ರೀಕೃಷ್ಣ, ಇವರಾರು ದೇವರಾಗಲು ಸಾಧ್ಯವಿಲ್ಲ. ಹಾಗಾದರೆ ದೇವನಾರು? ನಮ್ಮ ಕಣ್ಣಿನಲ್ಲಿ ನಾವು ನೋಡದೇ ಇರುವಂತಹ ಅವನಾಗಿರುತ್ತಾನೆ ನಮ್ಮ ಸೃಷ್ಟಿಕರ್ತನಾದಂತಹ ದೇವ. ಇನ್ನು ನಮ್ಮ ನಾಯಕರೆಂದು ನಾವು ಬಹಳ ಹೆಮ್ಮೆ ತಟ್ಟಿ ಹೇಳಿಕೊಳ್ಳುತ್ತಿರುವಂತಹ ನಮ್ಮ ನಾಯಕರು ನಮಗೆ ಈ ದೇವನನ್ನು ಯಾವ ರೀತಿ ಪರಿಚಯಪಟ್ಟು ಕೊಟ್ಟಿದ್ದಾರೆ ಅಂದರೆ, ನಮ್ಮ ನಾಯಕರೆನಿಸಿಕೊಂಡವರು ನಾವು ಇಂದು ಆರಾಧಿಸುತ್ತಿರುವಂತಹ ಆರಾಧ್ಯರನ್ನು ಆರಾಧಿಸಿದ್ದಾರಾ ಅಥವಾ ಅವರು ಬೇರೆ ಯಾರನ್ನು ಆರಾಧಿಸಿದ್ದಾರೆ? ನಾವು ಚಿಂತಿಸಬೇಕಾಗಿದೆ. ಯಾಕೆಂದರೆ ನಾವು ನೋಡೋಣ, ಶ್ರೀರಾಮಚಂದ್ರ ಆರಾಧಿಸಿದ್ದು ಯಾರನ್ನು? ಇಂದು ನಮ್ಮ ಸಮಾಜದಲ್ಲಿ ನಮ್ಮ ಸಹೋದರರೆನಿಸಿಕೊಂಡಂತಹ ಮನುಷ್ಯ ಬಾಂಧವರು ಶ್ರೀರಾಮಚಂದ್ರನನ್ನು ಆರಾಧಿಸುವವರಿದ್ದಾರೆ. ಶ್ರೀರಾಮಚಂದ್ರನು ಆರಾಧಿಸಲ್ಪಟ್ಟನೆ ಎಂದು ನಾವು ಚಿಂತಿಸುವಾಗ ಶ್ರೀರಾಮಚಂದ್ರನು ಯಾರನ್ನು ಆರಾಧಿಸಿದ್ದಾನೆ ಎಂಬುದನ್ನು ನಾವು ನೋಡಬೇಕಾಗಿದೆ. ಅದನ್ನು ನೋಡುವುದಾದಲ್ಲಿ ರಾಮಾಯಣದ ಬಾಲಕಾಂಡವನ್ನು ನಾವು ಪರಿಶೋಧಿಸುವಾಗ ಕಾಡಿನಲ್ಲಿ ಬಂದು